ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಒಂದು ದಿನ ಮುಖ್ಯವಾಗಿ ನಿಮ್ಮ ಒಂದು ಪರ್ಸನ್ ಅಥವಾ ಪಾರ್ಟ್ನರ್ ಯಾರಿದ್ದಾರೆ, ಯಾಕೆ ನಿಮ್ಮ ಇಬ್ಬರ ನಡುವೆ ಇಷ್ಟೊಂದು ಮನಸ್ತಾಪಗಳಂತಕ್ಕಂಥದ್ದು ಬರ್ತಾ ಇದೆ, ಅದಕ್ಕೆ ಕಾರಣ ಏನು, ಯಾವ ಒಂದು ವಿಚಾರದ ಬಗ್ಗೆ ನಿಮ್ಮ ಮತ್ತು ನಿಮ್ಮ ಒಂದು ಪಾರ್ಟ್ನರ್ ನಡುವೆ ಇಷ್ಟೊಂದು ಭಿನ್ನಾಭಿಪ್ರಾಯ ಅಂತಕ್ಕಂಥದ್ದು ಬರ್ತಾ ಇದೆ ಅನ್ನೋದರ ಬಗ್ಗೆ ಇವತ್ತಿನ ಒಂದು ರೀಡಿಂಗನ್ನು ನಾವು ಮಾಡಿ ತಿಳ್ಕೊಳ್ಳೋಣ. ಮತ್ತೆ ನಿಮ್ಮ ಪರ್ಸನ್ ಒಂದಾಗ್ತಾರ, ಮತ್ತೆ ಅವರು ವಾಪಸ್ ನಿಮ್ಮ ಲೈಫಲ್ಲಿ ಬರುವಂಥ ಸಾಧ್ಯತೆ ಇದೆಯಾ ಅನ್ನೋ ವಿಚಾರವನ್ನು ನಾವು ಇವತ್ತಿನ ಟ್ಯಾರೋ ರೀಡಿಂಗ್ ಮಾಡೋದ್ರ ಮುಖಾಂತರ ತಿಳ್ಕೊಳ್ಳೋಣ. ವೀಕ್ಷಕರೇ, ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ನಿಮಗೆ ವೈಯಕ್ತಿಕವಾಗಿ ರೀಡಿಂಗ್ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನಿಮ್ಮ ಸ್ಲಾಟನ್ನು ನೀವು ಮುಂಚೆನೇ ಬುಕ್ ಮಾಡ್ಕೋಬೇಕಾಗತ್ತೆ. ಸೊ ವೀಕ್ಷಕರೇ, ಬನ್ನಿ ಶುರು ಮಾಡೋಣ. ಸೊ ನೀವು ಯಾರ ಬಗ್ಗೆ ಪ್ರಶ್ನೆ ಅಥವಾ ಯಾರ ಬಗ್ಗೆ ತಿಳ್ಕೊಬೇಕಾಗಿದೆ, ಆ ವ್ಯಕ್ತಿಯನ್ನು ಮನಸಾರೆ ನೆನಪಿಸ್ಕೋತಾ ಯೂನಿವರ್ಸಲ್ಲಿ ಏಂಜಲ್ಸಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಅಥವಾ ನಿಮ್ಮ ಇಷ್ಟ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ವಿಡಿಯೋವನ್ನು ನೋಡಿ. ನಿಮ್ಮ ವ್ಯಕ್ತಿಯ ಒಂದು ಎನರ್ಜೀಸ್ ಯಾವ ರೀತಿ ಇದೆ, ಏನು ಕಾರಣ, ಅವ್ರು ಯಾಕೆ ನಿಮ್ಮ ಜೊತೆ ಮಾತುಕತೆ ಮಾಡ್ತಾ ಇಲ್ಲ, ಯಾಕೆ ಅವರು ನಿಮ್ಮನ್ನು ತುಂಬ ಇಗ್ನೋರ್ ಮಾಡ್ತಾ ಇದ್ದಾರೆ, ನಿಮ್ಮ ವ್ಯಕ್ತಿಯ ಒಂದು ಎನರ್ಜೀಸ್ ಯಾವ ಥರ ಇದೆ, ಸದ್ಯದ ಒಂದು ಪರಿಸ್ಥಿತಿಲಿ ಏನು ಪ್ರಾಬ್ಲಮ್ ನಡೀತಾ ಇದೆ ಅವರ ಒಂದು ಜೀವನದಲ್ಲಿ, ಹಾಗೆ ನಿಮ್ಮ ಒಂದು ಎನರ್ಜೀಸ್ ಸಹ ನಾನು ಇಲ್ಲಿ ಪಿಕ್ ಮಾಡ್ತಾ ಇದ್ದೀನಿ. ನಿಮ್ಮ ಎನರ್ಜೀಸ್ ಯಾವ ರೀತಿ ಇದೆ ಆ್ಯಂಡ್ ಮುಂದೆ ಏನಾಗಬಹುದು, ಸೊ ಅಪ್ಕಮಿಂಗ್ ಫ್ಯೂಚರ್ ಎನರ್ಜೀಸಲ್ಲಿ ಏನು ಆಗಬಹುದು ಅನ್ನೋದನ್ನು ನೋಡೋಣ. ಓಕೆ, ದಿಸ್ ಇಸ್ ದ ಅಪ್ಕಮಿಂಗ್ ಫ್ಯೂಚರ್. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡೋದಾದರೆ 4 ಆಫ್ ಸ್ವಾರ್ಡ್ ಎನರ್ಜೀಸನ್ನು ನಾನು ನೋಡ್ತಾ ಇದ್ದೇನೆ. ಸೊ ವೀಕ್ಷಕರೇ, ಮೊದಲನೇದಾಗಿ ಹೇಳಬೇಕು ಅಂತಂದರೆ ನೋಡಿ, ನಿಮ್ಮ ಪರ್ಸನಿನ ಎನರ್ಜೀಸನ್ನು ನೋಡಿದ್ರೆ ಬಹಳ ಅವರು ಈಗೋಯಿಸ್ಟಿಕ್ ಅಂತ ಹೇಳಬಹುದು. ಯಾಕೆ ಕೆಲವರು ಕೇಳ್ತೀರಾ, ಯಾಕೆ ನಮ್ಮ ಪರ್ಸನ್ ಅಷ್ಟು ರೆಸ್ಪಾಂಡ್ ಮಾಡಲ್ಲ, ಆ್ಯಂಡ್ ನೀವಂತೂ ತುಂಬಾ ಎಷ್ಟೋ ಜನ ಡೀಪ್ ಡಿಪ್ರೆಷನ್ನಲ್ಲಿದ್ದೀರಾ, ತುಂಬ ಚಿಂತೆ ಮಾಡ್ತಾ ಇದ್ದೀರಾ. ಈಗ ಆಲ್ರೆಡಿ ನಿಮ್ಮ ಲೈಫಲ್ಲೂ ತುಂಬ ಪ್ರೆಷರ್ ಇದೆ, ಮನೆಯಿಂದ ಸಹ ನಿಮಗೆ ತುಂಬ ಸ್ಟ್ರೆಸ್ ಅಂತಕ್ಕಂಥದ್ದು ಆಗ್ತಿದೆ. ಅದರ ನಡುವೆ ನಿಮ್ಮ ಪರ್ಸನಿಂದ ಕಡೆ ಅದೇ ರೀತಿ ಪ್ರೆಷರ್ ಆಗ್ತಾ ಇದೆ, ನಿಮಗೆ ಒಂದು ರೀತಿ ತುಂಬ ಡಿಪ್ರೆಷನ್ಗೆ ಹೋಗ್ತಾ ಇರ್ತಕ್ಕಂಥದ್ದು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ತುಂಬ ಚಿಂತೆ ಮಾಡ್ತಾ ಇರ್ತಕ್ಕಂಥ ಒಂದು ಎನರ್ಜಿಯನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ ವೀಕ್ಷಕರೇ. ಹಾಗೆ ಈ ಒಂದು ಎನರ್ಜೀಸನ್ನು ನೋಡೋದಾದರೆ ನೋಡಿ, ನಿಮ್ಮ ಒಂದು ವ್ಯಕ್ತಿಯ ಲೈಫಲ್ಲಿ ಅವ್ರಿಗೆ ಒಂದು ರೀತಿ ಹೇಳಬೇಕು ಅಂದರೆ ನನ್ನದು ಒಂದು ಆ್ಯಟಿಟ್ಯೂಡ್, ಒಂದು ಈಗೋ ಅಂತಕ್ಕಂಥದ್ದು ಬಹಳ ಇದೆ. ಯಾವುದೇ ಕಾರಣಕ್ಕೂ ನೋಡಿ, ನೀವು ಈ ಕಿಂಗ್ ಎನರ್ಜೀಸ್ ಜಾಸ್ತಿ ಇರೋದ್ರಿಂದ ಒಂದು ರೀತಿ ಇವರು ಯಾವುದಕ್ಕೂ ತಲೆಬಾಗಲ್ಲ. ನೀವು ಗಮನಿಸಬೇಕಿದ್ರೆ, ನೀವು ಎಷ್ಟೇ ಸಲ ನೀವು ಮತ್ತು ನಿಮ್ಮ ಪರ್ಸನ್ ಜಗಳ ಆಡಿದ್ರೂ ಕೊನೆಯದಾಗಿ ನೀವೇ ಹೋಗಿ ಸಾರಿ ಕೇಳ್ತೀರಾ, ನೀವೇ ಹೋಗಿ ಶರಣಾಗತಿಯನ್ನು ತಗೋತೀರಾ. ಆವಾಗ ಅವರು ಒಂದು ರೀತಿ ನೀವೇ ತಪ್ಪು ಮಾಡಿದ್ದೀರೇನೋ ಅನ್ನೋ ರೀತಿ ಅವರು ನಿಮ್ಮನ್ನು ಟ್ರೀಟ್ ಮಾಡ್ತಾರೆ. ತಪ್ಪು ಇವ್ರದೇ ಇದ್ರೂ ತಪ್ಪು ನಿಮ್ಮದು ಅನ್ನೋ ರೀತಿ ಇವರು ನಿಮ್ಮನ್ನು ಟ್ರೀಟ್ ಮಾಡ್ತಾರೆ. ಇದು ನಿಮಗೆ ಒಂದು ರೀತಿ ಹೇಳಬೇಕಂದ್ರೆ ಒಂದು ರೀತಿ ಸಹಿಸ್ಕೊಂಡು ಈ ಒಂದು ರಿಲೇಷನ್ಶಿಪ್ಪಲ್ಲಿ ನನಗೆ ಇಷ್ಟೊಂದು ಡಾಮಿನೇಷನ್ ತಡ್ಕೊಳಕ್ಕಾಗಲ್ಲ ಅಂತ ನಿಮಗೆ ಒಂದು ರೀತಿ ಹೇಳಬೇಕಂದ್ರೆ ಒಂದು ನೆಗೆಟಿವ್ ಝೋನ್ಗೆ ಹೋಗ್ತಾ ಇದ್ದೀರಾ ಎಷ್ಟೋ ಜನ. ಆ್ಯಂಡ್ ಪ್ರತಿ ಸಲ ನೀವೇ ಹೋಗಿ ಅವ್ರ ಕೈಕಾಲು ಹಿಡಿದು ಬೇಡ್ಕೊಂಡು ಈ ರೀತಿ ಮಾಡ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಅವರ ಒಂದು ಅಹಂಕಾರ ಅಂತಕ್ಕಂಥದ್ದು ಬಹಳ ಎತ್ತರದ ಮಟ್ಟಿಗೆ ಹೋಗ್ತಾ ಇದೆ. ಸೊ ದಯವಿಟ್ಟು ಯಾರೆಲ್ಲ ಅವ್ರು ತಪ್ಪು ಮಾಡಿದ್ರು ನೀವೇ ಹೋಗಿ ಸಾರಿ ಕೇಳ್ತಾ ಇದ್ದೀರಾ, ದಯವಿಟ್ಟು ಅದನ್ನು ನಿಲ್ಲಿಸಿ. ಯಾಕಂದರೆ ಅದರಿಂದ ನಿಮಗೆ ಯಾವುದೇ ರೀತಿಯ ಒಂದು ಪ್ರಯೋಜನ ಆಗಲ್ಲ, ಅಥವಾ ನಿಮ್ಮ ರಿಲೇಷನ್ಶಿಪ್ಗೆ ಯಾವುದೇ ಒಂದು ರೀತಿಯ ಪ್ರಯೋಜನ ಅಂತಕ್ಕಂಥದ್ದು ಆಗೋದಿಲ್ಲ. ಅದ್ರ ಬದಲಾಗಿ ಇವರ ಒಂದು ಈಗೋ ಆ್ಯಟಿಟ್ಯೂಡ್ ಅಂತಕ್ಕಂಥದ್ದು ಇನ್ನಷ್ಟು ಬೆಳೀತಾ ಹೋಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಬಹಳ ಎಚ್ಚರಿಕೆಯಿಂದ ಇರಿ. ಆ್ಯಂಡ್ ಇವ್ರಿಗೆ ಹೇಗಪ್ಪ ಅಂತಂದರೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ತಿಳ್ಕೊಂಡು ಅಧಿಕಾರವನ್ನು ಚಲಾಯಿಸ್ತಾರೆ. ಆ್ಯಂಡ್ ಕೆಲವೊಮ್ಮೆ ತುಂಬ ಸಿಲ್ಲಿ ರೀಸನ್ಸ್ಗೆ ಇವರು ಮಾತು ಬಿಡೋದು, ಅಥವಾ ನಿಮ್ಮ ಜೊತೆ ಮನಸ್ತಾಪಗಳು ಬೇಕು ಅಂತಲೇ, ಅದು ಒಂದು ಕಾರಣನೇ ಅಲ್ಲ,
ಅದೊಂದು ಕಾರಣ ಅಂತಲೂ ನೀವು ತೊಗೊಳಕ್ಕಾಗಲ್ಲ. ಆ ಥರ ರೀಸನ್ಸ್ಗೂ ಸಹ ಇವರು ತಮ್ಮ ಒಂದು ಅಧಿಕಾರವನ್ನು ಚಲಾಯಿಸ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಕೆಲವ್ರಿಗೆ ಮಾತ್ರ ಏನಾಗಿದೆ, ಇದು ಅಬ್ಯೂಸಿವ್ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಅಂದರೆ ತುಂಬ ಬಾಯಿ ಬಂದಂಗೆ ಬೈತಕ್ಕಂಥದ್ದು ಅಥವಾ ಫಿಸಿಕಲಿ ಅಬ್ಯೂಸ್ ಮಾಡ್ತಕ್ಕಂಥದ್ದು. ಸೊ ಈ ಮಟ್ಟಕ್ಕೆ ಸಹ ತುಂಬ ಜನ ಫೇಸ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಈ ಮಟ್ಟಕ್ಕೆ ಏನಾದರೂ ನಿಮಗೆ ಅಬ್ಯೂಸಿವ್ ಆದರೆ ಈ ಒಂದು ರಿಲೇಷನ್ಶಿಪ್ನ ನೀವು ಮತ್ತೊಮ್ಮೆ ಯೋಚನೆ ಮಾಡಬೇಕಾಗುತ್ತೆ. ವೆದರ್ ನಾನು ಇದೇ ಥರ ಕಂಟಿನ್ಯೂ ಮಾಡಬೇಕಾ ಅಥವಾ ಇದನ್ನು ಬಿಟ್ಟು ಬಿಡೋದೇ ವಾಸಿನ, ಅಥವಾ ನಿಮಗೆ ಏನೋ ಒಂದು ಡಿಸಿಷನ್ ತೊಗೊಳಕ್ಕೆ ಆಗ್ತಾ ಇಲ್ಲ ಅಂತಲೇ ಖಂಡಿತ ಒಂದು ಟ್ಯಾರೋ ಸೆಷನನ್ನು ತೆಗೆದು ವೈಯಕ್ತಿಕವಾಗಿ ನಿಮ್ಮ ಎನರ್ಜೀಸನ್ನು ನೀವು ಒಮ್ಮೆ ಚೆಕ್ ಮಾಡಿಸಿ. ಹಾಗೆ ನಿಮ್ಮ ಎನರ್ಜೀಸ್ನ ನೋಡೋದಾದರೆ ನೋಡಿ, ತುಂಬ ಸ್ಟ್ರಗಲ್ ಪಡ್ತಾ ಇದ್ದೀರಾ. ಈ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ನೀವು ಎಷ್ಟು ನಂಬಿದ್ರಿ, ಒಂದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಸಹ ಇತ್ತು ನಿಮ್ಮ ಇಬ್ಬರ ನಡುವೆ. ಆದರೆ ನೀವು ಎಷ್ಟು ನಂಬಿದ್ರಿ ಅಷ್ಟೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತಕ್ಕಂಥದ್ದು ಕ್ರಿಯೇಟ್ ಆಗಿದೆ. ಆ್ಯಂಡ್ ನಿಮಗೆ ಪ್ರತಿನಿತ್ಯ ಅವರು ಮುಳುವಾಗ್ತಾ ಇದ್ದಾರೆ ಅಂತ ಸಹ ಹೇಳ್ಬೋದು ವೀಕ್ಷಕರೇ. ಒಂದು ರೀತಿ ಮುಳ್ಳಿನ ರೀತಿ ಅವರು ನಿಮ್ಮನ್ನು ಪ್ರತಿನಿತ್ಯ ಚುಚ್ತಾ ಇದ್ದಾರೆ ಅಂತಲೂ ಹೇಳಬಹುದು. ಮದುವೆಯ ಎನರ್ಜೀಸ್ ಇದೆ. ಇವರು ಒಪ್ಕೊಂಡ್ರೆ ಅಥವಾ ಇವ್ರು ಸ್ವಲ್ಪ ತಗ್ಗಿ ಬಗ್ಗಿ ನಡೆದ್ರೆ ಈ ವ್ಯಕ್ತಿ ಜೊತೆ ಖಂಡಿತವಾಗ್ಲೂ ಒಂದು ಅವಕಾಶ ಅಂತಕ್ಕಂಥದ್ದು ಇದೆ. ಆ್ಯಂಡ್ ಫ್ಯೂಚರ್ ಎನರ್ಜೀಸ್ ನೋಡೋದಾದರೆ ವೀಕ್ಷಕರೇ, ನಿಮಗೆ ಎಲ್ಲೋ ಒಂದು ಕಡೆ ಮದುವೆ ತನಕ ಬಂದ್ರೂ ಈ ಒಂದು ಸಂಬಂಧ ಮುಂದೆ ತೊಗೊಂಡೋಗೋದಕ್ಕೆ ನೀವೇ ಒಂದು ರೀತಿ ಹಿಂಜರಿತೀರಾ ಅಂತ ಹೇಳ್ಬೋದು. ಕಾರಣ ಇಷ್ಟೇ, ಈ ವ್ಯಕ್ತಿತ್ವವನ್ನು ನೋಡಿ ಎಲ್ಲೋ ಒಂದು ಕಡೆ ನಿಮಗೆ ಅನಿಸುತ್ತೆ ಇಡೀ ಲೈಫ್ ನನಗೆ ಈ ವ್ಯಕ್ತಿ ಜೊತೆ ಇರೋಕ್ಕಾಗುತ್ತಾ ಇಲ್ವಾ ಅನ್ನೋವಂಥ ಒಂದು ಅನುಮಾನ ಅಂತಕ್ಕಂಥದ್ದು ನಿಮಗೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನಿಮ್ಗೆ ಆಲ್ರೆಡಿ ನಿಮಗೆ ತುಂಬಾ ಚಾಲೆಂಜಸ್ನ ಎದುರಿಸಿದ್ದೀರಾ. ಆ್ಯಂಡ್ ನಿಮ್ಗೆ ಹೇಳಬೇಕು ಅಂದರೆ ಹಣಕಾಸಿನ ವಿಚಾರದಲ್ಲೂ ಸಹ ಪಾಪ ನೀವು ತುಂಬಾ ಕಷ್ಟವನ್ನು ನೋಡಿದ್ದೀರಾ. ಆ್ಯಂಡ್ ಇವಾಗ ಒಂದು ರೀತಿ ಹೇಳಬೇಕಂದ್ರೆ ಟೈಮ್ ಬಂದಿದೆ, ಓಕೆಪ್ಪ ಲೈಫಲ್ಲಿ ಮದುವೆ ಆಗಿ ಸೆಟ್ಲ್ ಆಗೋಣ ಅನ್ನೋ ಒಂದು ಟೈಮಲ್ಲಿ ನಿಮಗೆ ಒಂಥರ ಚಾಲೆಂಜಸ್ ಅಂತಕ್ಕಂಥದ್ದು ಈ ವ್ಯಕ್ತಿ ಕಡೆಯಿಂದ ತುಂಬ ಒಂಥರ ಕಿರುಕುಳ ಅಂತಕ್ಕಂಥದ್ದು ಬರ್ತಾ ಇದೆ. ಆ್ಯಂಡ್ ಯಾರೆಲ್ಲ ಮ್ಯಾರಿಡ್ ಕಪಲ್ಸ್ ಇದ್ದೀರಾ, ನಿಮಗೂ ಸಹ ನಿಮ್ಮ ಪರ್ಸನ್ ಕಡೆಯಿಂದ ತುಂಬ ಡಾಮಿನೇಷನ್ನು, ಸಪೋರ್ಟ್ ಸಿಗದೆ ಇರೋದು, ಪ್ರತಿಯೊಂದು ಹೆಜ್ಜೆಗೂ ಕೊಂಕು ಮಾತನ್ನು ಆಡ್ತಕ್ಕಂಥದ್ದು. ಸೊ ಈ ರೀತಿ ಜಗಳಗಳಾಗ್ತಕ್ಕಂಥ ಒಂದು ವಿಚಾರವನ್ನು ನಾನಿಲ್ಲಿ ತುಂಬಾ ನೋಡ್ತಾ ಇದ್ದೀನಿ. ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನೀವು ವೀಕ್ಷಕರೇ. ಹಾಗೆ ಫ್ಯೂಚರಲ್ಲಿ ನೀವು ಒಂದು ಕನ್ಫ್ಯೂಷನ್ಗೆ ಒಳಗಾಗ್ತೀರಾ. ವೆದರ್ ಈ ಒಂದು ವ್ಯಕ್ತಿ ಜೊತೆ ನಾನು ಪ್ರೊಸೀಡ್ ಆಗಬೇಕಾ ಬೇಡವಾ ಅಂತ ನೀವು ಒಂದು ನಿರ್ಧಾರವನ್ನು ಕೈಗೊಳ್ಳಲಿದ್ದೀರಾ. ಫ್ಯೂಚರಲ್ಲಿ ಯಾವ ರೀತಿಯ ನಿರ್ಧಾರ ಇದಾಗಿರುತ್ತೆ ಅಂತಂದರೆ, ನಿಮ್ಮ ಭವಿಷ್ಯತ್ತಿಗೆ ಬಹಳ ಉತ್ತಮವಾದ ಒಂದು ನಿರ್ಧಾರವನ್ನು ಕೈಗೊಳ್ಳಲಿದ್ದೀರಾ ಅತಿ ಶೀಘ್ರವಾಗಿ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ಈ ಒಂದು ವಿಚಾರದ ಬಗ್ಗೆ ಅಂತಕ್ಕಂಥದ್ದನ್ನು ನಾವು ಒಮ್ಮೆ ನೋಡೋಣ. ಸೊ ಏಂಜಲ್ಸನ್ನು ಪ್ರೇಯರ್ ಮಾಡ್ತಾ ಯಾವ ಒಂದು ಎನರ್ಜೀಸ್ ಇದೆ ನಿಮಗಾಗಿ, ಯಾವ ಒಂದು ಗೈಡೆನ್ಸ್ ಇದೆ ನೋಡೋಣ. ಸೊ ರೊಮ್ಯಾನ್ಸ್ ಅಂತಕ್ಕಂಥದ್ದು ಬರ್ತಾ ಇದೆ. ಸೊ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಈ ಒಂದು ವ್ಯಕ್ತಿ ಕಡೆಯಿಂದ ಒಂದು ರೀಕನ್ಸಿಲಿಯೇಷನ್ ಅಂತಕ್ಕಂಥದ್ದು ಆಗುತ್ತೆ. ರೊಮ್ಯಾನ್ಸ್ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಆ್ಯಂಡ್ ನಿಮಗೆ ಸಹಾಯ ಮಾಡುವಂಥ ಜನರಿದ್ದಾರೆ. ಆ್ಯಂಡ್ ನಂಬಿಕೆ ಇಡಿ ಅಂತ ಸಹ ಇಲ್ಲಿ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಸೊ ಕೆಲವೊಮ್ಮೆ ಏನಾಗುತ್ತೆ, ಈ ವ್ಯಕ್ತಿಯ ಒಂದು ವ್ಯಕ್ತಿತ್ವವನ್ನು ಬದಲಾಯಿಸಿ ಅಥವಾ ಇವರ ತಪ್ಪಿನ ಅರಿವಾಗಿ ಸಹ ಎಷ್ಟೋ ಜನ ರೀಕನ್ಸಿಲಿಯೇಷನ್ ಆಗಿದ್ದಾರೆ. ಮತ್ತೊಮ್ಮೆ ಅವರು ವಾಪಸ್ಸು ಬಂದಿರೋ ಹಲವಾರು ಒಂದು ಸಂಘಟನೆಗಳು ಸಹ ಇದೆ. ಸೊ ನೀವೇನು ಇವತ್ತು ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಇದಕ್ಕೆ ಒಂದು ತಕ್ಕ ಪ್ರತಿಫಲ ಅಂತಕ್ಕಂಥದ್ದು ಖಂಡಿತವಾಗಿಯೂ ಸಿಗುತ್ತೆ. ಸೊ ನಂಬಿಕೆಯನ್ನು ಇಡಿ. ಇದು ತಾತ್ಕಾಲಿಕ ಮಾತ್ರ. ನೀವೇನು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೀರಾ, ಈ ಒಂದು ಪ್ರಾಬ್ಲಮ್ಸ್ ಬರೀ ಒಂದು ತಾತ್ಕಾಲಿಕ ಮಾತ್ರ. ಸೊ ಖಂಡಿತ ಇವರ ಲೈಫಲ್ಲೂ ಕೆಲವೊಮ್ಮೆ ಪ್ರಾಬ್ಲಮ್ಸ್ ಅಥವಾ ಏನಾದರೂ ಒಂದು ಇಶ್ಯೂಸ್ ಎದುರಾದಾಗ ಇವ್ರಿಗೂ ಸಹ ಜ್ಞಾನೋದಯ ಅಂತಕ್ಕಂಥದ್ದು ಆಗುತ್ತೆ. ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ಇವರು ಬೆಳೆಸ್ಕೋತಾರೆ ಅಂತಲೂ ನಾವು ಹೇಳ್ಬೋದು ವೀಕ್ಷಕರೇ. ಓಕೆ, ಸೊ ಒಳ್ಳೆಯದಾಗಲಿ ಎಲ್ಲರಿಗೂ ಅಂತ ಹೇಳ್ತಾ ಧನ್ಯವಾದ. ಹಾಗೆ ವೀಕ್ಷಕರೇ, ಎಷ್ಟೋ ಜನ ನನಗೆ ಹಾಕಿಕ್ ಸುಲೇಮನಿ ಬ್ರೇಸ್ಲೆಟ್ ಬಗ್ಗೆ ಅಥವಾ ಮಾಲೆ ಬಗ್ಗೆ ತಿಳಿಸ್ಕೊಡಿ. ಆ್ಯಂಡ್ ಮಾಲೆ ಸಹ ಧರಿಸೋದ್ರಿಂದ ನಮಗೇನಾದ್ರು ಉಪಯೋಗಗಳಾಗುತ್ತಾ, ಯಾವ ರೀತಿ ಅದನ್ನು ಧರಿಸ್ಬೇಕು, ಏನಾದರೂ ನಿಯಮವನ್ನು ಫಾಲೋ ಮಾಡಬೇಕಾ, ನಾನು ಆಲ್ರೆಡಿ ಕರಂಗುಲಿ ಮಾಲನ ಯೂಸ್ ಮಾಡ್ತಾ ಇದ್ದೀನಿ, ಅದನ್ನೇ ಯೂಸ್ ಮಾಡಲಾ ಅಥವಾ ನಾನು ಬೇರೆದನ್ನು ಯಾವುದಾದ್ರೂ ತೊಗೋಬಹುದಾ
ಅಂತಕ್ಕಂಥದ್ದು ಎಷ್ಟೋ ಜನಕ್ಕೆ ಒಂದು ಸಂಶಯ ಇರುತ್ತೆ ವೀಕ್ಷಕರೇ. ಖಂಡಿತವಾಗ್ಲೂ ನೋಡಿ, ಕರಂಗುಲಿ ಮಾಲೆಯನ್ನು ಧರಿಸ್ಬಹುದು, ಆದರೆ ಕರಂಗುಲಿ ಮಾಲೆ ಏನಾಗುತ್ತೆ ಅಂತಂದರೆ ಎಲ್ಲರಿಗೂ ಸೂಟ್ ಆಗಲ್ಲ. ಓಕೆ, ಸೊ ಶನಿಯ ಒಂದು ಪ್ರಭಾವ ಏನಾದರೂ ನೀಚ ಅಥವಾ ವಕ್ರಿ ಆಗಿದ್ರೆ ನಿಮಗೆ ಸ್ವಲ್ಪ ಪ್ರಾಬ್ಲಮ್ಸ್. ಆ್ಯಂಡ್ ಇನ್ನೊಂದು ಏನಂದರೆ, ಆ ಕರಂಗುಲಿ ಮಾಲೆಯನ್ನು ನೀವು ಕ್ರಿಸ್ಟಲ್ ರೀತಿ ಕ್ಲೆನ್ಸ್ ಮಾಡೋದಕ್ಕಾಗಲ್ಲ. ಒಮ್ಮೆ ಅದೇನಾದರೂ ನೆಗೆಟಿವ್ ಎನರ್ಜಿ ಪಿಕ್ ಆಯಿತು ಅಂದರೆ ಅದು ನಿಮಗೆ ನೆಗೆಟಿವ್ ಎಫೆಕ್ಟ್ ಕೊಡುವಂತಹ ಒಂದು ಸಾಮರ್ಥ್ಯನೇ ಜಾಸ್ತಿ ಇರುತ್ತೆ. ಅದನ್ನು ಕ್ಲೆನ್ಸ್ ಮಾಡೋವಂಥ ಒಂದು ವಿಧಿವಿಧಾನಗಳು ಅಷ್ಟಾಗಿ ಇಲ್ಲ ಮಾಲೆನೇ ನೀವು ಚೇಂಜ್ ಮಾಡಬೇಕಾಗುತ್ತೆ. ಅದೇ ಕ್ರಿಸ್ಟಲ್ಸ್ ಮಾಲೆ ಹಂಗಲ್ಲ. ಕ್ರಿಸ್ಟಲ್ಸ್ ಮಾಲೆ ಏನಾಗುತ್ತೆ ಅಂದರೆ, ನೀವು ಈ ಒಂದು ಕ್ರಿಸ್ಟಲ್ಸ್ನ ಸ್ಮರ್ಜ್ ಮುಖಾಂತರನೋ ಅಥವಾ ಸಾಲ್ಟ್ ವಾಟರಲ್ಲಿ ಇಡೋದ್ರಿಂದ ಈ ಕ್ರಿಸ್ಟಲ್ಸ್ ತುಂಬ ಬೇಗ ಕ್ಲೆನ್ಸ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಆ ಅಬ್ಸಾರ್ಬಿಂಗ್ ಶಕ್ತಿ ಇರುತ್ತೆ, ಮರಕ್ಕೆ ಇರೋದಿಲ್ಲ. ಅಂದರೆ ಕ್ರಿಸ್ಟಲ್ಸ್ಗೆ ಇದು ಅಬ್ಸಾರ್ಬಿಂಗ್ ಪವರ್ ಅಂತಕ್ಕಂಥದ್ದು ಬಹಳ ಹೆಚ್ಚಾಗಿರುತ್ತೆ. ಸೊ ಯಾರೆಲ್ಲ ಕರಂಗುಲಿ ಮಾಲೆ ಹಾಕೋತಾ ಇದ್ದೀರಿ, ನಾನು ಬೇರೆದು ಏನಾದರೂ ಹಾಕೋಬೋದಾ ಅಂತಂದರೆ ಖಂಡಿತ ಹಾಕಿಕ್ ಸುಲೇಮನಿ ಇದು ತುಂಬಾ ಒಂದು ಒರಿಜಿನಲ್ ಕ್ರಿಸ್ಟಲ್ ಅಂತಲೇ ಹೇಳಬಹುದು. ಇದನ್ನು ನೀವು ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ಧರಿಸ್ಕೊಂಡು ಹೋಗಿ, ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಅಥವಾ ಯಾವ್ದಾದ್ರು ಒಂದು ನೆಗೆಟಿವ್ ಪೀಪಲ್ ಅಥವಾ ಥಾಟ್ಸ್ ಏನಾದ್ರು ನಿಮ್ಮ ಕಡೆ ಬರ್ತಾ ಇದೆ ಅಂತಂದರೆ ಖಂಡಿತವಾಗ್ಲೂ ಈ ಮಾಲೆ ನಿಮ್ಮನ್ನು ಫುಲ್ ಪ್ರೊಟೆಕ್ಟ್ ಮಾಡುತ್ತೆ. ಸೊ ನೀವು ವಾರಕ್ಕೊಮ್ಮೆ ಇದನ್ನು ಒಂದು ಉಪ್ಪು ನೀರಲ್ಲಿ ನೆನೆ ಹಾಕಿಬಿಡಿ. ಸೊ ದಟ್ ಇದರಲ್ಲಿ ಅಬ್ಸರ್ವ್ ಆಗಿರ್ತಕ್ಕಂಥ ಏನೇ ಒಂದು ನೆಗೆಟಿವ್ ಎನರ್ಜಿ ಇದ್ರೂ ಆ ಒಂದು ಸಾಲ್ಟ್ ವಾಟರಲ್ಲಿ ಕ್ಲೆನ್ಸ್ ಆಗುತ್ತೆ. ಸೊ ಈ ಮಾಲೆಯನ್ನು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ, ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಅಥವಾ ನನಗೇನೋ ತುಂಬ ಕೆಟ್ಟ ಕನಸು ಬೀಳ್ತಾ ಇದೆ, ರಾತ್ರಿ ಎಲ್ಲ ಭಯ ಆಗುತ್ತೆ, ಸೊ ಎಂತಹದ್ದೇ ಒಂದು ನೆಗೆಟಿವ್ ಎನರ್ಜಿ ಇದ್ರೂ ಈ ಮಾಲೆ ಅದರಿಂದ ನಿಮಗೆ ತುಂಬ ಒಂದು ಪ್ರೊಟೆಕ್ಷನ್ ಅಂತಕ್ಕಂಥದ್ದು ನೀಡುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ ಇದರ ಪ್ರೈಸ್ ಎಷ್ಟಾಗುತ್ತೆ, ಎಷ್ಟು ದಿವಸದಲ್ಲಿ ಡೆಲಿವರಿ ಸಿಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಸೊ ವೀಕ್ಷಕರೇ ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ಭೇಟಿ ಆಗ್ತಾನೆ. ಹರೇ ಕೃಷ್ಣ ಎವ್ರಿವನ್.